ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಹಾದೇವ ರೂಮಿಗೆ ಕನಕಾಂಬರ ಹೂ ತಗೊಂಡು ಬಂದು, ಅಯ್ಯೋ ಶಿವನೇ, ಇವಾಗ ಏನಾದರೂ ನಾನು ಇವಳಿಗೆ ಈ ಗಿಫ್ಟ್ ಕೊಟ್ಟರೆ ಆ ಕೋಲ್ ಮುರಿಯೋ ಗಂಟ ನನಗೆ ಬಾರಿಸ್ತಾಳೆ, ಹಾಗೇನಾರ ಬಾರಿಸಿದರೆ ನನ್ನ ಕತೆ ಮುಗೀತು ಅಂತಲೇ ಅರ್ಥ. ಮೊದಲು ಅದನ್ನು ಮಂಗ್ಮಾಯ ಮಾಡಿಬಿಡೋಣ ಅಂತ ಮಹಾದೇವ ಆ ಕೋಲನ್ನು ಕರ್ಟನ್ ಹಿಂದೆ ಅಡಗಿಸಿಡ್ತಾನೆ. ಆಗ ಕಾವ್ಯ ಬಂದು, ಮಹಾದೇವ, ಇಲ್ಲೇನು ಮಾಡ್ತಿದ್ದೆ? ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮ್ ಒಳಗಡೆ ಬರಬೇಡ ಅಂತಾಳೆ ಕಾವ್ಯ ಇಲ್ಲಿ ಇತ್ತಲ್ಲ, ಇದು ಯಾವ ಚೈನು ಅಂತ ನೋಡೋಕೆ ಬಂದೆ. ಯಾವ ಚೈನ್ ಇದು ಅಂತ ಅಲ್ಲಿರೋ ಚೈನನ್ನು ತಗೋತಾನೆ ಮಹಾದೇವ. ಅಯ್ಯೋ, ಮುಟ್ಬೇಡ ಅದನ್ನು ಅಂತ ಕಾವ್ಯ ತಗೋತಾಳೆ. ಯಾಕಮ್ಮ ಹಿಂಗಾಡ್ತೀಯ? ಯಾಕೆ ಅದಕ್ಕೆ ಅಷ್ಟೊಂದು ಮಹತ್ವ ಕೊಡ್ತೀಯಾ ಅಂತಾನೆ ಮಹಾದೇವ. ಇದು ನನಗೆ ತುಂಬ ಮುಖ್ಯವಾದಂಥ ವಸ್ತು ಅಂತಾಳೆ ಕಾವ್ಯ. ಅಂಥದ್ದೇನಿದೆ ಅದರಲ್ಲಿ ಅಂತಾನೆ ಮಹಾದೇವ. ನನ್ನ ಕನಸು, ನಾನು ಸೈಂಟಿಸ್ಟ್ ಆಗಬೇಕು ಅನ್ನೋದನ್ನು ಎಚ್ಚರ ಮಾಡಿಸುವಂಥ ವಸ್ತು ಇದು ಅಂತಾಳೆ ಕಾವ್ಯ. ಇದಾ ಅಂತಾನೆ ಮಹಾದೇವ. ನನಗೆ ಗೋಲ್ಡ್ ಮೆಡಲ್ ಅಂದರೆ ಚಿನ್ನದ ಪದಕ ಬಂದಿದೆ, ಆದರೆ ಇದು ಅದಕ್ಕಿಂತ ಮಹತ್ವವಾದುದು. ಇದು ನನಗೆ ನನ್ನ ಫೇವ್ರೇಟ್ ಟೀಚರ್ ಕೊಟ್ಟಿರೋದು. ಅವರಿಗೆ ನಾನು ದೊಡ್ಡ ಸೈಂಟಿಸ್ಟ್ ಆಗಬೇಕು ಅನ್ನೋ ಕನಸಿತ್ತು. ಅವರಿಂದನೇ ನನ್ನ ಮನಸ್ಸಲ್ಲಿ ಸೈಂಟಿಸ್ಟ್ ಆಗಬೇಕು ಅನ್ನೋ ಕನಸು ಬೇರೂರಿದ್ದು. ಆದರೆ ಅವರಿವತ್ತು ನಮ್ಮ ಜೊತೆ ಇಲ್ಲ. ಅವ್ರು ಕೊಟ್ಟಿರೋ ಈ ಉಡುಗೊರೆ ನನ್ನ ಜೊತೆ ಇದೆ ಅಂತಾಳೆ ಕಾವ್ಯ. ಅಲ್ಲ ಕಾವ್ಯ, ಅಷ್ಟೊಂದು ನಂಬಿಕೆಯಿಂದ ಕೊಟ್ಟೋರೆ ಅಂತ ಹೇಳ್ತೀಯಾ? ಹಾಕೋಬೇಕಲ್ವಾ? ಕೊಡಿಲಿ, ನಾನೇ ಹಾಕ್ತೀನಿ ಅಂತಾನೆ ಮಹಾದೇವ. ಬೇಡ ಮಹಾದೇವ, ನಾನು ಯಾವತ್ತು ಸೈಂಟಿಸ್ಟ್ ಆಗಿ ನನ್ನ ಗುರಿ ಮುಟ್ತೀನೋ ಆವತ್ತು ಈ ಚೈನ್ನ ನಾನು ಹಾಕ್ಕೋತೀನಿ ಅಂತ ಅವರಿಗೆ ಮಾತು ಕೊಟ್ಟಿದ್ದೀನಿ ಅಂತಾಳೆ ಕಾವ್ಯ. ಸರಿ ಬಿಡು, ಈಗ ನಿನ್ನ ಮನಸ್ಸನ್ನು ಸರಿ ಅದಕ್ಕೆ ಕನಕಾಂಬರ ಹೂ ತಂದಿದ್ದೀನಿ, ತಗೋ ಅಂತಾನೆ ಮಹಾದೇವ. ನಾನು ನಿನ್ನ ಕೇಳಿದ್ನಾ? ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಅಂತ ನಿನಗೆ ಎಷ್ಟು ಸಲ ಹೇಳಬೇಕು ಅಂತಾಳೆ ಕಾವ್ಯ. ನಿನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತು, ಇದನ್ನು ಕೊಡೋಕ್ಕೆ ನನಗೆ ಇಷ್ಟ ಅಲ್ವೇ, ಅದಕ್ಕೆ ತಗೊಂಡು ಬಂದೆ, ತಗೋ ಅಂತಾನೆ ಮಹಾದೇವ. ನೋಡು ಮಹಾದೇವ, ಕೇಳದೆ ಕೊಟ್ಟರೆ ಅದಕ್ಕೆ ಬೆಲೆ ಇರೋದಿಲ್ಲ ಅಂತಾಳೆ ಕಾವ್ಯ. ಆದರೆ ನೀನು ಕೇಳೋದೇ ಇಲ್ವೇ? ಎಷ್ಟು ಸಲ ಹೇಳಿದ್ದೀನಿ ಈ ಮಹಾದೇವ ನಿನಗೋಸ್ಕರ ಏನು ಬೇಕಿದ್ರು ಕೊಡ್ತಾನೆ, ಏನು ಬೇಕು ಕೇಳು ಅಂತ. ಆದರೆ ನೀನೇನು ಕೇಳೋಕ್ಕೆಲ್ಲ. ನೋಡು, ಒಂದೇ ಒಂದು ಕಿತ ಕೇಳು ಕಾವ್ಯ, ನಿನಗೆ ಇಂಥದ್ದೇ ಬೇಕು ಅಂತ ಹೇಳು, ಅದನ್ನು ಮಾಡದೇ ಇದ್ದರೆ ನಿನ್ನ ಇಷ್ಟ, ನೀ ಹೆಂಗೆ ಹೇಳ್ತೀಯೋ ಹಂಗೆ ಕೇಳ್ತೀನಿ ಅಂತಾನೆ ಮಹಾದೇವ. ಸರಿ, ನೀನು ಇಷ್ಟು ಒತ್ತಾಯ ಮಾಡ್ತೀಯ ಅಂದರೆ ಇದನ್ನು ಪರೀಕ್ಷೆ ಮಾಡಿಬಿಡೋಣ. ನಾನು ಕೇಳಿದ್ದನ್ನು ನಿನ್ನ ಕೈಲಿ ಕೊಡೋಕ್ಕಾಗತ್ತಾ ಅಂತಾಳೆ ಕಾವ್ಯ. ಅಯ್ಯೋ, ಕೊಡ್ತೀನಿ ಅಂತ ಹೇಳ್ತೀನಲ್ಲ ಅಂತಾನೆ ಮಹಾದೇವ. ಇಲ್ಲ ಅಂತ ಹೇಳ್ತಿದ್ದೀನಲ್ಲ ಮಹಾದೇವ, ನಾನು ಕೇಳಿದ್ದನ್ನು ನಿನ್ನ ಕೈಲಿ ಕೊಡೋದಕ್ಕೆ ಆಗೋದಿಲ್ಲ ಅಂತಾಳೆ ಕಾವ್ಯ. ನೋಡಮ್ಮಿ, ಡಿವೋರ್ಸ್ ಒಂದು ಬಿಟ್ಟು ಇನ್ನೇನು ಬೇಕಿದ್ರೂ ಕೇಳು, ಮಹಾದೇವ ಕೊಡ್ತಾನೆ. ಹಂಗೂ ಅದರಲ್ಲಿ ನಾನೇನಾದರೂ ಸೋತ್ರೆ ನೀನು ಹೆಂಗೆ ಹೇಳ್ತೀಯೋ ಹಂಗೆ ಕೇಳ್ತೀನಿ ಅಂತಾನೆ ಮಹಾದೇವ. ಯೋಚನೆ ಮಾಡು ಮಹಾದೇವ, ಒಂದು ವೇಳೆ ನೀನೇನಾದರೂ ಇದರಲ್ಲಿ ಸೋತ್ರೆ ಅಂತಾಳೆ ಕಾವ್ಯ. ಸೋತ್ರೆ ನೀನು ಹೆಂಗೆ ಹೇಳ್ತೀಯೋ ಹಂಗೆ ಕೇಳ್ತೀನಿ ಅಮ್ಮಿ ಅಂತಾನೆ. ಮಾತು ಅಂದರೆ ಮಾತು ಅಂತಾನೆ ಮಹಾದೇವ. ಸರಿ, ಹಾಗಿದ್ರೆ ನೀನು ಇವತ್ತು 12 ಗಂಟೆಗೆ ಇಲ್ಲಿಗೆ ಬಾ, ಆವಾಗ ನನಗೇನು ಬೇಕು ಅಂತ ನಾನು ಕೇಳ್ತೀನಿ. ಒಂದು ವೇಳೆ ನಿನ್ನ ಕೈಲಿ ನನಗೇನು ಬೇಕು ಅದನ್ನು ಕೊಡ್ಸೋಕ್ಕೆ ಆಗಲಿಲ್ಲ ಅಂದರೆ ನೀನು ಯಾವತ್ತೂ ನನಗೆ ಏನೂ ಕೊಡಿಸ್ಬಾರ್ದು, ತರಲೂಬಾರ್ದು, ಓಕೆನಾ ಅಂತಾಳೆ ಕಾವ್ಯ. ಓಕೆ, ಡಬಲ್ ಓಕೆ ಅಂತಾನೆ ಮಹಾದೇವ. ಈಚೆ ಪ್ರೇಮ ಕ್ಯಾಂಪಲ್ಲಿ ಅಡುಗೆ ಮಾಡ್ತಿರ್ತಾಳೆ. ಅಲ್ಲ, ಎಲ್ರಿಗೂ ನಾನೇ ಅಡುಗೆ ಮಾಡಿದ ಮೇಲೆ ನೀವು ಮತ್ತೆ ಅಡುಗೆ ಮಾಡೋದೇನು ಅಂತ ನನಗೆ ಕೋಪ ಬಂದಿತ್ತು. ಆಮೇಲೆ ಆ ಒಗ್ಗರಣೆ ಘಮ ಘಮ ಅಂತ ಮೂಗಿಗೆ ಹೊಡೆದ ಮೇಲೆ ಗೊತ್ತಾಯಿತು ಗಂಡನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನೀವು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂದಿದ್ರೆ ಎಲ್ರಿಗೂ ನಿಮ್ಮ ಕೈಲೇ ಅಡುಗೆ ಮಾಡಿಸ್ತಿದ್ನಲ್ಲ ಅಂತಾರೆ ಅಡುಗೆ ಮಾಡೋ ಶಂಕರಣ್ಣ. ಅಯ್ಯೋ ಅಣ್ಣ, ನೀವೇ ಅಡುಗೆ ಮಾಡಿಬಿಟ್ಟಿದ್ರಲ್ಲ, ಅದಕ್ಕೆ ನಾನೇನು ಕೇಳಿಲ್ಲ. ನನ್ನ ಗಂಡ ಆಚೆ ಕಡೆ ಇರೋ ಯಾವ ಅಡುಗೆನೂ ತಿನ್ನಲ್ಲ, ಇಷ್ಟನೂ ಆಗಲ್ಲ, ಅದಕ್ಕೆ ನಾನೇ ನನ್ನ ಕೈಯಾರೆ ಪಲ್ಯ ಚಪಾತಿ ಮಾಡಿದ್ದೀನಿ. ಅವನಿಗೆ ತುಂಬ ಇಷ್ಟ ಆಗುತ್ತೆ ಅಣ್ಣ. ಒಂದೇ ಒಂದು ಹೆಲ್ಪ್ ಮಾಡ್ತೀರಾ? ಆ ಚಪಾತಿ ಪಲ್ಯ ಆದಮೇಲೆ ನೀವೇ ತೊಗೊಂಡೋಗಿ ಕೊಡಿ ಅಂತಾಳೆ ಪ್ರೇಮ. ನಮ್ಮ ರಾಮ್ ಸರ್ ನಿಜಕ್ಕೂ ಪುಣ್ಯವಂತರು ಅಂತಾರೆ ಶಂಕರಣ್ಣ. ನಂತರ ಪಲ್ಯ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತಾರೆ. ಈಚೆ ಸ್ನೇಹ ಮಲ್ಕೊಂಡು ರಾಮ್ನೇ ನೆನೆಸ್ಕೊತಿರ್ತಾಳೆ. ಈಚೆ ಪ್ರೇಮ ಚಪಾತಿ ತಿರುವು ಹಾಕ್ತಾ ಆ ಸೌಂಟನ್ನೇ ನೋಡ್ತಾ ಸ್ನೇಹ ರಾಮ್ನ ತಪ್ಕೊಂಡಿದ್ದನ್ನು ನೆನ್ಪು ಮಾಡ್ಕೋತಾಳೆ. ಆಗ ಶಂಕರಣ್ಣ, ಯಾಕಮ್ಮ ಸೌಂಡ್ ಚೆನ್ನಾಗಿಲ್ವಾ ಅಂತಾರೆ. ಬೇರೆಯವ್ರ ವಸ್ತು ಮೇಲೆ ಕಣ್ಣು ಹಾಕಿದರೆ ಅವರಿಗೆ ಒಳ್ಳೆ ಪಾಠ ಕಲಿಸ್ಬೇಕು ಅಂತಾಳೆ ಪ್ರೇಮ. ನಂತರ ಸ್ನೇಹ ಮಲಗಿರೋ ಅಲ್ಲಿಗೆ ಬಂದು ಅವಳ ಕೈ ಮೇಲೆ ಬರೆ ಹಾಕಿ ಅಲ್ಲಿಂದ ಓಡಿ ಬರುವಾಗ ರಾಮ್ಗೆ ಡಿಕ್ಕಿ ಹೊಡಿತಾಳೆ ಪ್ರೇಮ. ಅಮ್ಮ, ನನ್ನ ಕೈ ಅಂತ ಕೂಗ್ತಾಳೆ ಸ್ನೇಹ. ಪ್ರೇಮ, ನೀನು ಇಲ್ಲಿ ಭ್ರಮೆನಾ ಅಥವಾ ಅಂತ ರಾಮ್ ಕಣ್ಣನ್ನು ಉಜ್ಕೊಳ್ಳುವಾಗ ಪ್ರೇಮ ಅಲ್ಲಿಂದ ಓಡಿ ಬರ್ತಾಳೆ. ಆಗ ಅವಳು ಸೀರೆ ಅಲ್ಲಿ ಸಿಕ್ಕು ಸ್ವಲ್ಪ ಹರಿದೋಗುತ್ತೆ. ಪ್ರೇಮ ಅಂತ ರಾಮ್ ಕೂಗ್ತಾನೆ. ಆಗ ಅವಳು ಕಟ್ಟಾಗಿರೋ ಸೀರೆ ಚೂರನ್ನು ಹಿಡ್ಕೊಂಡು, ಭ್ರಮೆ ಆಗಿದ್ರೆ ಈ ಬಟ್ಟೆ ಪೀಸ್ ಇಲ್ಲಿ ಯಾಕಿರಬೇಕಿತ್ತು, ಇದು ನಿಜನಾ ಅಂತಾನೆ ರಾಮ್. ಈಚೆ ಸ್ನೇಹ ಹತ್ರ ಎಲ್ಲರೂ ಓಡಿ ಬಂದು ಏನಾಯಿತು ಅಂತ ಕೇಳ್ತಾರೆ. ಗೊತ್ತಿಲ್ಲ ಅಂತಾಳೆ ಸ್ನೇಹ. ಆಗ ರಾಮ್ ಬಂದು
ಸ್ನೇಹ ಏನಾಯಿತು ಅಂತಾನೆ. ಗೊತ್ತಿಲ್ಲ ರಾಮ್, ಸಡನ್ನಾಗಿ ಯಾರೋ ಬಂದು ನನ್ನ ಕೈ ಸುಟ್ಬಿಟ್ಟಿದ್ದಾರೆ ಅಂತಾಳೆ ಸ್ನೇಹ. ಯಾರೋ ಬಂದು ಹೇಗೆ ಸುಡ್ತಾರೆ, ನೀನೇ ಎಲ್ಲೋ ತಲಗಿಸಿಕೊಂಡಿರಬೇಕು ಅಂತ ಕೈನ ನೋಡಿ, ನೀನು ಈ ಡ್ರಾಮಾ ಎಲ್ಲ ನನ್ನ ಹತ್ರ ವರ್ಕ್ ಆಗಲ್ಲ ಅಂತಾನೆ ರಾಮ್. ವಾಟ್ ಯು ಥಿಂಕ್ ರಾಮ್, ನನ್ನ ಕೈನ ನಾನೇ ಸುಟ್ಕೋತೀನ? ಇಲ್ಲಿ ಯಾರೋ ಸೇರ್ಕೊಂಡಿದ್ದಾರೆ, ಯಾರೋ ಸೈಕೋನೇ ಇರಬೇಕು, ಬೇಕು ಅಂತಲೇ ನನ್ನ ಕೈ ಸುಟ್ಬಿಟ್ಟು ಹೋಗಿದ್ದಾರೆ, ದಯವಿಟ್ಟು ಹುಡುಕಿ ಅಂತಾಳೆ ಸ್ನೇಹ. ನೀನು ಯಾರನ್ನಾದರೂ ನೋಡಿದ್ಯಾ ಅಂತಾನೆ ರಾಮ್. ಇಲ್ಲ ರಾಮ್, ನಾನು ನೋಡೋ ಅಷ್ಟರಲ್ಲಿ ಅವ್ರು ಹೋಗ್ಬಿಟ್ಟಿದ್ರು. ಇಷ್ಟು ದೊಡ್ಡ ಕ್ಯಾಂಪಲ್ಲಿ ಯಾರು ಸೆಕ್ಯೂರಿಟಿ ಇಲ್ವಾ? ತುಂಬ ನೋವಾಗ್ತಿದೆ ಅಂತಾಳೆ ಸ್ನೇಹ. ಸರಿ ಸರಿ, ಆಯಿಂಟ್ಮೆಂಟ್ ಕೊಡ್ತೀನಿ, ನರ್ಸ್ ಹಚ್ಚುತ್ತಾರೆ, ಹೊರಗಡೆ ವಾಚ್ಮ್ಯಾನ್ಗೆ ಹೇಳ್ತೀನಿ, ಅವರೇ ನಿನ್ನ ನೋಡ್ಕೋತಾರೆ ಅಂತಾನೆ ರಾಮ್. ನೀನಿಲ್ಲದೆ ನನಗೆ ತುಂಬ ಭಯ ಆಗುತ್ತೆ ಅಂತಾಳೆ ಸ್ನೇಹ. ಸಿಸ್ಟರ್ಗೆ ಹೇಳ್ತೀನಿ, ಅವ್ರು ನೋಡ್ಕೋತಾರೆ. ಸಿಸ್ಟರ್, ಇಲ್ಲಿ ಫಸ್ಟ್ ಏಡ್ ಮಾಡಿ ಅಂತ ರಾಮ್ ಹೋಗ್ತಾನೆ. ಈಚೆ ಮಹಾದೇವ ಮಲ್ಕೊಂಡು, ಅಲ್ಲ, ಈ ಕಾಡು ರಾಕ್ಷಸಿ ಯಾವಾಗಲೂ ನನ್ನ ಸೋಲ್ಸೋಕೆ ಕಾಯ್ತಿರ್ತಾಳೆ, ಇವಾಗ ನನ್ನ ಸೋಲಿಸ್ಬೇಕು ಅಂತ ಯಾವುದೋ ಗಿಫ್ಟ್ ಕೇಳ್ತಾಳೋ ಏನೋ, ಅವಳ ತಲೆನಾಗೆ ಏನಾಯಿತೆ ಅಂತ ಹೆಂಗಪ್ಪ ತಿಳ್ಕೊಳ್ಳೋದು? ಈ ರಾತ್ರಿಲಿ ಅದೇನು ಗಿಫ್ಟ್ ಕೇಳ್ತಾಳೋ ಏನೋ, ಅದು ಬೇರೆ 12 ಗಂಟೆಗೆ ಬರೋಕ್ಕೆ ಹೇಳವಳೆ. 12 ಗಂಟೆಗೆ ನನ್ನ ಸೋಲ್ಸೋಕೆ ಶುಭ ಮುಹೂರ್ತ, ಒಂದೂ ಗೊತ್ತಾಗ್ತಿಲ್ವೇ, ದಯವಿಟ್ಟು ಕಾಪಾಡಪ್ಪ ಅಂತ ಹೋಗ್ತಾ ಇರುವ ಪೂರ್ವಿನ ಇಲ್ವಾ ಇಲ್ಲಿ ಅಂತ ಕರಿತಾನೆ ಮಾದೇವ. ಪೂರ್ವಿ ಬಂದು ಕೂತ್ಕೊಂಡು, ಯಾಕಣ್ಣ ಇನ್ನೂ ಎದ್ದಿದ್ಯಾ, ಇನ್ನೂ ನಿದ್ದೆ ಬಂದಿಲ್ವಾ ಅಂತಾಳೆ. ನಿದ್ದೆನ ಯಾವಾಗ ಬೇಕಿದ್ರೂ ಮಾಡ್ಬೋದು. ಈಗ ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡಬೇಕು. ಈ ಹುಡುಗಿರಿಗೆ ಗಿಫ್ಟು ಅಂತ ಅಂದರೆ ಮಾಮೂಲಾಗಿ ಏನು ಇಷ್ಟ ಆಯ್ತದೆ ಅಂತಾನೆ ಮಾದೇವ. ಇದಕ್ಕೇನಾ ನೀನು ಇಷ್ಟೊತ್ತಾದರೂ ನಿದ್ದೆ ಮಾಡದೆ ಎದ್ದಿರೋದು? ಏನಿಲ್ಲ ಅಣ್ಣ, ಹುಡುಗಿರಿಗೆ ಟೆಡ್ಡಿ ಬೇರ್ ಅಂದರೆ ಇಷ್ಟ, ಚಾಕ್ಲೇಟ್ ಅಂದರೆ ಇಷ್ಟ, ಬ್ಯೂಟಿ ಕಿಟ್ ಕೊಟ್ಟರೆ ಸಖತ್ ಖುಷಿ ಆಗ್ತಾರೆ ಅಂತಾಳೆ ಪೂರ್ವಿ. ಅದೆಲ್ಲ ಜುಜ್ಬಿ ಕಣವ, ಅಲ್ಲಲ್ಲ, ದೊಡ್ಡದಾದ ಕೇಳಿದರೆ, ಈಗ ನಿನ್ನ ಕಾವ್ಯ ಅತ್ತಿಗೆ ಗಿಫ್ಟ್ ಕೇಳವಳೆ ಅಂತ ಇಟ್ಕೊ, ನೀನು ನಿಮ್ಮ ಅತ್ತಿಗೆ ಜಾಗದಲ್ಲಿದ್ದರೆ ಏನು ಗಿಫ್ಟ್ ಕೇಳ್ಬೋದು ಅಂತಾನೆ ಮಾದೇವ. ಬ್ಯೂಟಿ ಕಿಟ್, ಗೋಲ್ಡನ್ ಚೈನ್, ಫೋನ್, ಇಲ್ವಾ ಮದುವೆ ಆಗಿದ್ದರೆ ಒಂದು ಲಾಂಗ್ ಟ್ರಿಪ್ ಕರ್ಕೊಂಡು ಹೋಗಿ ಅಂತ ಕೇಳ್ಬೋದು. ಅದು ಬಿಟ್ಟರೆ ಬೇರೇನೂ ಇಲ್ಲ ಅಣ್ಣ ಅಂತಾಳೆ ಪೂರ್ವಿ. ಇಲ್ಲ ಕಣಮ್ಮ, ಅದು ಯಾವುದೂ ಅಲ್ಲ ಬಿಡು, ನನಗ್ಯಾಕೋ ಅವಳಿಗೆ ಕೇಳೋದಕ್ಕಿಂತ ನನ್ನ ಸೋಲ್ಸೋದ್ರ ಕಡೆನೇ ಗಮನ ಐತೆ ಅಂತ ಕಾಣ್ತದೆ ಅಂತಾನೆ ಮಾದೇವ. ಏನಂದೆ ಅಂತಾಳೆ ಪೂರ್ವಿ. ಏನಿಲ್ಲ ಕಣಮ್ಮ, ಹೊತ್ತಾಯ್ತು, ಹೋಗಿ ಮಲ್ಕೊ, ನನಗೂ ನಿದ್ದೆ ಬರ್ತೈತೆ, ಮಲ್ಕೋತೀನಿ ಅಂತಾನೆ ಮಾದೇವ. ಗುಡ್ ನೈಟ್ ಅಣ್ಣ ಅಂತ ಹೋಗ್ತಾಳೆ ಪೂರ್ವಿ. ಇವಳು ಏನು ಐಡಿಯಾ ಕೊಡಲಿಲ್ವಲ್ಲ, ಏನು ಕೇಳ್ಬೋದು ಅವಳು ಅಂತ ಮಹಾದೇವ ಯೋಚನೆ ಮಾಡ್ತಾನೆ. ಆಗ ಕಾವ್ಯ ಮಹಾದೇವನ್ನೇ ನೋಡ್ತಾ ನಗ್ತಾ ರೂಮ್ ಒಳಗಡೆ ಹೋಗ್ತಾಳೆ. ಕಾವ್ಯ, ಇವತ್ತು 12 ಗಂಟೆಗೆ ನಾನು ಬರೋಕ್ಕಿಲ್ಲ ಅಂತ ಅಂದ್ಕೊಂಡಿದ್ಯಾ ನೀನು? ಆದರೆ ಈ ಮಹಾದೇವ ಒಂದು ಕಿತ ಮಾತು ಕೊಟ್ಟರೆ ಮುಗೀತು, ಸೋಲೋ ಮಗನೇ ಅಲ್ಲ. ನೋಡ್ತಿರು, 12 ಗಂಟೆಗೆ ನಿನ್ನ ಮುಂದೆ ಬರೋದೆಯಾ, ನೀನು ಪಶ್ಚಾತ್ತಾಪ ಪಡೋಂಗೆ ಮಾಡಿಯೇ ಮಾಡೋದು. ನೀನು ಮಲ್ಕೋಬಾರ್ದು ಮಹಾದೇವ, ಎಚ್ಚರ ಆಗಿರು ಅಂತ ಜೋರಾಗಿ ಕಳಿಸ್ತಾ ಎಚ್ಚರ ಮಾಡ್ಕೋತಾ ಇರ್ತಾನೆ ಮಹಾದೇವ. ಈಚೆ ಅಡುಗೆ ಶಂಕರಣ್ಣ ರಾಮ್ ಹತ್ರ ಬಂದು, ಸರ್ ಊಟ ಮಾಡಿದ್ರಾ, ಹೇಗಿತ್ತು ಮನೆ ಊಟ ಅಂತಾರೆ. ಏನು ಮಾತಾಡ್ತಿದ್ದೀರಾ ಶಂಕರಣ್ಣ ಅಂತಾನೆ ರಾಮ್. ಸರ್, ನಿಮ್ಮ ಹೆಂಡತಿ ಪ್ರೀತಿ ಬಗ್ಗೆ ಅಂತಾನೆ ಶಂಕರಣ್ಣ. ಹೆಂಡತಿ ಪ್ರೀತಿ ಬಗ್ಗೆ ಊಟಕ್ಕೂ ಏನು ಸಂಬಂಧ ಅಂತಾನೆ ರಾಮ್. ಜನ್ಮ ಜನ್ಮದ ಅನುಬಂಧ ಅಣ್ಣ ಅಂತಾರೆ ಶಂಕರಣ್ಣ. ಅದು ಬಿಡು, ನೀನು ಊಟ ಮಾಡಿದ್ಯಾ ಅಂತಾನೆ ರಾಮ್. ನೀವು ಇವತ್ತು ಮಾಡಿರೋ ಊಟನ ನನಗೆ ಮಾಡೋ ಅದೃಷ್ಟ ಇಲ್ಲ, ಹಾಗಂತ ನಾನೇನು ಚೆನ್ನಾಗಿ ಮಾಡಲ್ಲ ಅಂತಲ್ಲ, ಮಾಡಿದರೂ ಆ ಊಟದಷ್ಟು ಟೇಸ್ಟ್ ಬರುತ್ತೋ ಇಲ್ವೋ, ಬಂದರೂ ನಿಮಗೂ ಅದೇ ಇಷ್ಟ ಆಗುತ್ತೋ ಏನೋ ಅಂತಾರೆ ಶಂಕರಣ್ಣ. ನೀನು ಫಜಲ್ಗೆ ಮಾಡ್ತಿದ್ಯಾ, ಒಗ್ಗಟ್ಟಾಗಿ ಮಾತಾಡೋದನ್ನು ಬಿಟ್ಟು ಅದೇನು ಹೇಳು ಅಂತಾನೆ ರಾಮ್. ಅಯ್ಯೋ ಪಾಪ, ಏನೂ ಗೊತ್ತಿಲ್ಲ ನೋಡಿ, ನಿಮ್ಮ ಹೆಂಡತಿ ಮಾಡಿ ಕಳಿಸಿರೋ ಸ್ಪೆಷಲ್ ಊಟ ಅಂತ ಹೆಂಡತಿ ಒಬ್ಬಳು ಮನೆಯೊಳಗಿದ್ದಾರೆ ಅಂತ ಶಂಕರಣ್ಣ ಆಡ್ತಾ ಹೋಗ್ತಾರೆ. ರೀ ಭಟ್ರೆ, ನಿಂತ್ಕೊಳ್ರಿ, ಏನು ಭಟ್ರು ಇವ್ರು ಏನೇನೋ ಬಂದು ಹೇಳಿದ್ರಲ್ಲ, ಹೆಂಡ್ತಿಯರು ಯಾರಂತೆ ಸ್ಪೆಷಲ್ ಊಟ ಅಂತೆ ಏನೇನೋ ಹೇಳಿಬಿಟ್ಟು ಹೋದ. ಅಡುಗೆ ಭಟ್ರು ಪ್ರೇಮನ್ ಬಗ್ಗೆ ಮಾತಾಡಿದ್ದಂತೂ ಪಕ್ಕ. ಅಂದರೆ ಅವಳಿಗಿಲ್ಲಿಗೆ ಬಂದಿದ್ದಾಳಾ? ಹಾಗಿದ್ರೆ ಅದು ಯಾವುದು ಭ್ರಮೆ ಅಲ್ಲ, ನಿಜ ತಾನೆ? ಚೇಚೆ, ನಾನೇ ದೊಡ್ಡಮ್ಮಗೆ ಕಾಲ್ ಮಾಡಿ ಕೇಳಿದ್ದೀನಿ, ಇಲ್ಲೇ ಇದ್ದಾಳೆ, ಬೇಕಿದ್ರೆ ಫೋನ್ ಕೊಡಲಾ ಅಂತ ಕೇಳಿದರೆ, ಅವಳು ಇಲ್ಲಿಗೆ ಬರೋಕ್ಕೆ ಹೇಗೆ ಸಾಧ್ಯನೇ ಇಲ್ಲ. ಆದರೆ ಭಟ್ರೆ ಯಾಕೆ ಹಾಗೆ ಅಂದ್ಕೊಂಡು ಹೋದರು? ಸತ್ಯವಾಗ್ಲೂ ಪ್ರೇಮನ ಮಿಸ್ ಮಾಡ್ಕೋತಿದ್ದೀನಾ, ಅಥವಾ ನಿಜವಾಗ್ಲೂ ಅವಳ ಮೇಲೆ ಲವ್ ಆಗೋಗಿದೆಯಾ? ಪ್ರೇಮ ಕಣ್ಣು ಮುಚ್ಚಿದ್ರು ಅವಳೆ ಕಾಣ್ತಾಳೆ, ಕಣ್ಣು ಬಿಟ್ಟರು ಅವಳೆ ಕಾಣ್ತಾಳೆ, ಯಾರು ಮಾತಾಡಿದ್ರು ಅವಳ ಬಗ್ಗೆನೇ ಅನಿಸ್ತಿದೆಯಲ್ಲ, ಯಪ್ಪ ನನ್ನ ತಲೆ ಕೆಟ್ಟೋಗ್ತಿದೆ ಅಂತ ರಾಮ್ ಬಂದು ಕೂತ್ಕೊಂಡು ಚಪಾತಿನ ತಿಂತ, ಈ ರುಚಿ ಅಡುಗೆ ಅಂತೂ ಕ್ಯಾಂಪಲ್ಲಿ ಮಾಡಿರೋ ಅಡುಗೆ ಅಲ್ವೇ ಅಲ್ಲ, ಈ ಮಸಾಲೆ, ಈ ಹದ, ಅಯ್ಯೋ ದೇವ್ರೆ, ಇಲ್ಲೂ ಪ್ರೇಮನೇ ಫೀಲ್ ಆಗ್ತಿದ್ದಾಳಲ್ಲ. ನೋ ರಾಮ್, ಇದ್ಯಾಕೋ ನಿನಗೆ ಅತಿಯಾಗ್ತಿದೆ ಅಂತ ಅನಿಸ್ತಿಲ್ವಾ? ಇದು ಪಕ್ಕ ಪ್ರೇಮ ಕೈ ರುಚಿನೇ. ಅಂದರೆ ನಾನು ದಾರಿ ಉದ್ದಕ್ಕೂ ಕಂಡಿದ್ದು ಭ್ರಮೆ ಅಲ್ಲ, ನಿಜವಾಗ್ಲೂ ಪ್ರೇಮ ಇಲ್ಲೇ ಇದ್ದಾಳ ಅಂತ ಹರಿದಿರೋ ಸೀರೆ ಬಟ್ಟೆನ ನೋಡ್ತಾ ಮತ್ತೆ ತಿನ್ನಬೇಕು ಅನ್ನುವಾಗ ಪ್ರೇಮನ ನೆರಳನ್ನು ನೋಡಿ, ಆಹಾ ಅದ್ಭುತ, ನನ್ನ 25 ವರ್ಷದ ಜರ್ನಿಯಲ್ಲಿ ನಾನು ಈ ಥರ ಅಡುಗೆ ನಾನು ಎಲ್ಲೂ ತಿಂದೇ ಇಲ್ಲ. ಏನು ರುಚಿ. ಈ ಅಡುಗೆ ಮಾಡಿದವರಂತೂ ನಿಜವಾಗ್ಲೂ ಪುಣ್ಯವಂತರೇ ಇರಬೇಕು. ಅವರಿಗೆ
ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು ಅಂತ ನೆರಳನ್ನೇ ನೋಡ್ತಾನೆ ರಾಮ್. ಅಯ್ಯಯ್ಯೋ, ರಾಮ್ಗೆ ನಾನು ಮಾಡೋ ಅಡುಗೆ ತುಂಬ ಇಷ್ಟ ಅಂತ ಗೊತ್ತಿತ್ತು, ಆದರೆ ಇವತ್ತು ನನಗೆ ನಾಚಿಕೆ ಆಗೋಷ್ಟು ಹೊಗಳ್ತಿದ್ದಾನಲ್ಲಪ್ಪ ಅಂತಾಳೆ ಪ್ರೇಮ. ಇಷ್ಟು ಚೆನ್ನಾಗಿ ಅಡುಗೆ ಮಾಡಿರೋದು ಇಲ್ಲೇ ಎಲ್ಲೋ ಇರಬೇಕಲ್ಲ, ಯಾಕೆ ಎದುರುಗಡೆ ಬರ್ತಿಲ್ಲ ಅಂತ ನನ್ನ ಜೊತೆನೇ ಕಣ್ಣ ಮುಚ್ಚಲೆ ಆಡ್ತಿದ್ದೀಯ ಪ್ರೇಮ. ನೀನು ಇಲ್ಲಿ ಹೊತ್ಕೊಂಡು ಕೂತಿರೋದು ನನಗೆ ಗೊತ್ತು ಅಂತ, ನಿನಗೆ ಹೇಗೆ ಶಾಕ್ ಕೊಡಬೇಕು ಅನ್ನೋದು ಗೊತ್ತು ಅಂತ, ಇದು ಬೆಳಿಗ್ಗೆಯಿಂದ ಆಡಿರೋ ಆಟಕ್ಕೆ ನಾನು ತಿರುಗೇಟು ಕೊಡ್ತೀನಿ ಅಂತ ಪ್ರೇಮಗೆ ಕಾಲ್ ಮಾಡಿ ನೆರಳನ್ನೇ ನೋಡ್ತಾ, ಪ್ರೇಮ ನಿನಗೊಂದು ವಿಷಯ ಗೊತ್ತಾ, ನೀನು ಬೆಳಿಗ್ಗೆಯಿಂದ ಏನೆಲ್ಲ ಹೇಳಿದೆಯಲ್ಲ ಅದೆಲ್ಲ ನಿಜ ಆಗ್ತಿದೆ. ಯಾಕೋ ನಿದ್ದೆನೇ ಬರ್ತಿಲ್ಲ ಗೊತ್ತಾ, ಕಣ್ಣು ಮುಚ್ಚಿದ್ರು ನೀನೇ, ಕಣ್ಣು ಬಿಟ್ಟರು ನೀನೇ, ಎಲ್ಲೆಲ್ಲೂ ನೀನೇ ಕಾಣ್ತಿದ್ಯಾ ಅಂತಾನೆ ರಾಮ್. ನಾನು ಬೆಳಿಗ್ಗೆನೇ ಹೇಳಿಲ್ವಾ, ಪ್ರೀತಿ ಅಂದರೆ ಹೀಗೆ ನೋಡು, ನೀನು ಇಷ್ಟು ದಿನ ಸುಳ್ಳು ಹೇಳ್ತಿದ್ದೆ, ನಾಟಕ ಮಾಡ್ತಿದ್ದೆ, ಈಗಲಾದರೂ ಪ್ರೀತಿ ಪವರ್ ಏನು ಅಂತ ಗೊತ್ತಾಯ್ತಾ ಅಂತಾಳೆ ಪ್ರೇಮ. ಹೌದೌದು ಪ್ರೇಮ, ನನಗೆ ಇವಾಗೆಲ್ಲ ಚೆನ್ನಾಗಿ ಅರ್ಥ ಆಗ್ತಿದೆ. ಇಲ್ಲಿ ನೋಡು, ನಿನ್ನ ಕಣ್ಣು, ಆ ಮುದ್ದಾದ ನಗು, ನೀನು ಉಟ್ಕೊಂಡಿರೋ ಆ ಪಿಂಕ್ ಸಾರಿ ಪ್ರೇಮ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ, ಇಲ್ಲೇ ನನ್ನ ಮುಂದೆನೇ ಇದೆಯಾ ಅಂತಾನೆ ರಾಮ್. ನಿಜವಾಗ್ಲೂ ನಿನ್ನ ಕಣ್ಣಿಗೆ ಕಾಣಿಸ್ತಿದ್ದೀನಾ ಅಂತಾಳೆ ಪ್ರೇಮ. ನಿಜವಾಗ್ಲೂ ಪ್ರೇಮ, ನೋಡು ನನ್ನ ನೋಡೆ ಹೇಗೆ ನಗ್ತಿದ್ಯಾ ಅಂತ, ನೋಡು ಕಣ್ಸನ್ನೆ ಮಾಡಿ ಬೇರೆ ಕರಿತಿದ್ಯಾ, ನೋಡು ಸಿನಿಮಾ ಹೀರೋಯಿನ್ ಥರ ಹೇಗೆ ಸೀರೆ ಇಟ್ಕೊಂಡು ಸ್ಟೆಪ್ ಆಗ್ತಿದ್ಯಾ ಅಂತಾನೆ ರಾಮ್. ಈಚೆ ಸ್ನೇಹ ಪ್ರೇಮನ ಹತ್ರ, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಾಳೆ. ನನ್ನ ಗಂಡ ಎಲ್ಲಿರ್ತಾನೋ ನಾನು ಅಲ್ಲಿಗೆ ಬರ್ತೀನಿ, ಅದನ್ನು ಕೇಳೋಕೆ ನಾನು ಯಾವಳ ಪರ್ಮಿಷನ್ನು ತಗೋಬೇಕಾಗಿಲ್ಲ. ಇನ್ಮೇಲೆ ಯಾವತ್ತೂ ಮದುವೆ ಆಗಿರೋ ಗಂಡಸ್ರ ಮೈ ಮೇಲೆ ಕೈ ಹಾಕೋಕ್ಕೆ ಹೋಗಬಾರ್ದು ಅಂತಾಳೆ ಪ್ರೇಮ. ಇದು ನಿನ್ನ ಕೆಲಸನಾ ಅಂತಾಳೆ ಸ್ನೇಹ. ಹೌದು, ನಾನೇ ಮಾಡಿದ್ದು, ಏನಿವಾಗ ಅಂತಾಳೆ ಪ್ರೇಮ. ಈಚೆ ಕಾವ್ಯ, ನನಗೆ ಒಂದು ಪ್ಲೇಟ್ ಪಾನಿಪುರಿ ಬೇಕು ಅಂತಾಳೆ. ಮಧ್ಯರಾತ್ರಿ 12 ಗಂಟೆ ಆಯ್ತದೆ, ಇವಾಗ ಎಲ್ಲಿ ಪಾನಿಪುರಿ ಸಿಗ್ತೈತೆ ಅಂತಾನೆ ಮಾದೇವ. ಸೋತೋದೆ ಅಂತ ಒಪ್ಕೊಂಡ್ಬಿಡು ಮಾದೇವ ಅಂತಾಳೆ ಕಾವ್ಯ. ಈಗ ಹೋಗಿ ಬೀದಿ ಹುಡ್ಕೋದೆಯಾ, ನಿನಗೆ ಪಾನಿಪುರಿ ತಿನ್ಸೋದೆಯಾ, ನಡಿ ಅಂತಾನೆ ಮಾದೇವ. ಇಬ್ಬರು ಅಲ್ಲಿಂದ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.